ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎನಿವೆ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊತ್ತು ನಾವು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ವಿ. ಒಂದು ಕ್ಲಾರಿಟಿಗೆ ರಾಜ್ಯ ಸರ್ಕಾರ ಬರಬೇಕು ಅಂತ. ಮಂಜು ಸರ್ ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಕೊಡೋದಾದ್ರೆ ಲಾಸ್ಟ್. ಎಸ್, ಟೋಟಲ್ ಆಗಿ ಆಸ್ ಎ ಕಾಮನ್ ಮೆನ್ ಆಗಿ ನನಗಿರೋ ಡೌಟ್ ಒಂದೇ, ಯಾಕೆ ಸ್ಟೇಟ್ ಗೌರ್ಮೆಂಟ್ ಇನ್ನೂ ಮಾತಾಡ್ತಾ ಇಲ್ಲ? ಜನರಿಗೆ ಹೆಲ್ಪ್ ಮಾಡಬೇಕಾದಂಥ ಸ್ಟೇಟ್ ಗೌರ್ಮೆಂಟ್ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಬಿಟ್ಟು ಯಾಕೆ ಅವ್ರನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ? ಎಲ್ಲ ರೈಟ್ಸ್ ಕೂಡ ಇದೆ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಎಲ್ಲ ರೈಟ್ಸ್ ಕೂಡ ಇದೆ ಸ್ಟೇಟ್ ಗೌರ್ಮೆಂಟ್ಗೆ, ಅದನ್ನ ಟೇಕ್ ಓವರ್ ಮಾಡಬೇಕು. ಆಸ್ ಎ ಕಾಮನರ್ ಆಗಿ ನಾನು ಕೇಳ್ತಾ ಇದ್ದೀನಿ, ಪುಕ್ಸಟ್ಟೆ ಬೇಕಾಗಿಲ್ಲ ನಮಗೆ, ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಲಿ. ಗೌರ್ಮೆಂಟ್ ಏನು ರೇಟ್ ಫಿಕ್ಸ್ ಮಾಡುತ್ತೆ ಆ ದುಡ್ಡನ್ನ ಕೊಟ್ಬಿಟ್ಟು ನಾವು ಓಡಾಡ್ತೀವಿ. ಆದಷ್ಟು ಬೇಗ ಆ ಕೆಲಸ ಆಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ನ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಹಾಕಿ ಜನರನ್ನ ಹೆದರಿಸ್ಕೊಂಡು ಟೋಲ್ ಕಟ್ಟಿಸ್ಕೊಳ್ಳುವಂತ ಕೆಲಸ ನಿಲ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಮಂಜು ಸರ್. ಲೋಹಿತ್ ಸರ್, ಒಂದು ಇದೆಲ್ಲ ಸಮಗ್ರವಾಗಿ ಅವಲೋಕನ ವಿಮರ್ಶೆ ಮಾಡಿದ ಸಂದರ್ಭದಲ್ಲಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದು ಏನು ಅಂತಂದ್ರೆ, ಈ ರಾಜ್ಯ ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ಒಂದು ಹಿತಾಸಕ್ತಿ ಮತ್ತೆ ಆಸಕ್ತಿ ಮತ್ತು ಸ್ವಾರ್ಥ ಅಡಗಿರೋದ್ರಿಂದ ಅಲ್ಲಿ ಏನು ಶೋಭಾ ಡೆವಲಪರ್ಸ್ ಅವ್ರದ ಒಂದು ಏನು ಹೂಡಿಕೆ ಇದೆ ಅಲ್ಲಿ ಅವರಿಗೆ ಹೆಚ್ಚಿನ ರೀತಿ ಒಂದು ಅನುಕೂಲ ಮಾಡೋದಕ್ಕೋಸ್ಕರ ಈ ಒಂದು ಇಡೀ ಸಾಮಾನ್ಯ ಜನರಿಗೆ ಒಂದ್ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ಇದನ್ನ ನಾವು ತೀವ್ರವಾಗಿ ನಾವು ಖಂಡಿಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಹೋರಾಟ ಮಾಡಿ ಇದರಿಂದ ಸಂಪೂರ್ಣವಾಗಿ ಜನರಿಗೆ ಒಂದು ಯಾವುದೇ ರೀತಿ ತೊಂದರೆ ಇಲ್ಲದೆ ಮುಕ್ತವಾಗಿ ಮಾಡ್ತೀವಿ. ಸರ್ಕಾರಕ್ಕೆ ತಾವು ಒತ್ತಾಯ ಮಾಡ್ತಿದ್ದೀರಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರವಿ ಸರ್, ಎನಿವೆ ರಾಜ್ಯ ಸರ್ಕಾರದ ಪಾತ್ರ ಇದೆ, ದಯವಿಟ್ಟು ಗಮನ ಕೊಡಿ ಅಂತ ಹೇಳ್ತಾ ನರಸಿಂಹಮೂರ್ತಿ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದ. ಎನಿವೆ ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಮಧ್ಯಪ್ರವೇಶ ಮಾಡಿ ನೈಸ್ ಸಂಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಗೆ ಬರಬೇಕಾಗಿದೆ. ಜನ ಅದನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಟೋಲ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಕಾದ್ ನೋಡೋಣ ಏನು ರಾಜ್ಯ ಸರ್ಕಾರದ ಆದೇಶ ಆಗಿರುತ್ತೆ ಈ ವಿಚಾರದಲ್ಲಿ.